ಒಮ್ಮೆ ಸಂಜು ತನ್ನ ಪ್ರೇಯಸಿ ರಾಣಿಯನ್ನು ಭೇಟಿಯಾಗಲು ಕರೆಯುತ್ತಾನೆ. ಆದರೆ ಸಂಜು ಬರುವಾಗ ಸ್ವಲ್ಪ ಲೇಟ್ ಆಗುತ್ತದೆ. ಅರೆ, ನಾನು ಇವತ್ತು ಪುನಃ ಲೇಟಾಗಿ ಬಂದಿದ್ದೇನೆ. ಇವತ್ತು ರಾಣಿ ನನಗೆ ಸರಿಯಾಗಿ ಬೈಯುತ್ತಾಳೆ. ಆದರೂ ನನ್ನ ರಾಣಿಯ ಕೋಪ ತುಂಬ ಸಿಹಿಯಾಗಿರುತ್ತದೆ. ಹೀಗೆ ಹೇಳುತ್ತಾ ಅವನು ಆ ಕಾಡಿನ ಕಡೆ ಬರುತ್ತಾನೆ. ಅಲ್ಲಿ ಒಂದು ದೆವ್ವ ಅವನ ಕಡೆ ಬೆನ್ನು ಹಾಕಿ ನಿಂತಿರುತ್ತದೆ. ಆಗ ಅದನ್ನು ನೋಡಿ ರಾಣಿ ಎಂದುಕೊಳ್ಳುತ್ತಾನೆ. ನನ್ನ ರಾಣಿ, ನೀನು ಕೋಪ ಮಾಡಿಕೊಳ್ಳಬೇಡ. ನಾನು ಪ್ರತಿದಿನ ಎಷ್ಟು ತಡವಾಗಿ ಬರುತ್ತೇನೆ ಎಂದು ನನಗೆ ಗೊತ್ತು. ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡು. ಆಗ ಆ ದೆವ್ವ ಅವನ ಕಡೆ ತಿರುಗುತ್ತದೆ. ಆಗ ಅವನು ತುಂಬ ಹೆದರಿ ಕಿರುಚುತ್ತಾನೆ. ಅಯ್ಯೋ ದೆವ್ವ, ಅಯ್ಯೋ ದೆವ್ವ, ನನ್ನ ರಾಣಿ ಎಲ್ಲಿದ್ದಾಳೆ? ಆಗ ಆ ದೆವ್ವ ಸಂಜುವಿನ ಕುತ್ತಿಗೆಯನ್ನು ಹಿಡಿದು ಹೀಗೆ ಹೇಳುತ್ತದೆ. ನನ್ನ ಮಗಳು ಎಲ್ಲಿದ್ದಾಳೆ? ಬೇಗ ಹೇಳು, ಇಲ್ಲದಿದ್ದರೆ ನಿನ್ನನ್ನು ಸಾಯಿಸಿ ಬಿಡುತ್ತೇನೆ. ಅಯ್ಯೋ ದೆವ್ವವೇ, ನಿನ್ನ ಮಗಳು ಎಲ್ಲಿದ್ದಾಳೆಂದು ನನಗೆ ಗೊತ್ತಿಲ್ಲ. ನಾನು ಇಲ್ಲಿಗೆ ನನ್ನ ರಾಣಿಯನ್ನು ಭೇಟಿಯಾಗಲು ಬಂದಿರುವೆ. ಹೌದಾ? ನಾನು ಕೇಳಿದಾಗ ನಿನ್ನ ರಾಣಿಗೂ ನನ್ನ ಮಗಳು ಎಲ್ಲಿದ್ದಾಳೆಂದು ಗೊತ್ತಿರಲಿಲ್ಲ. ಈಗ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳಿದರೆ ನೀನು ಬದುಕುತ್ತೀಯ, ಇಲ್ಲದಿದ್ದರೆ ಸಾಯುತ್ತೀಯ. ಇದನ್ನು ಹೇಳುತ್ತಾ ದೆವ್ವವು ಮರದ ಕಡೆಗೆ ತೋರಿಸುತ್ತಾಳೆ. ಅಲ್ಲಿ ರಾಣಿಯ ಮೃತದೇಹವು ಮರದ ಕೊಂಬೆಯ ಮೇಲೆ ನೇತಾಡುತ್ತಿರುತ್ತದೆ ಮತ್ತು ಸಂಜು ಅದನ್ನು ನೋಡಿ ಜೋರಾಗಿ ಕಿರಿಚುತ್ತಿರುವಾಗ ಅವನನ್ನು ಆ ದೆವ್ವ ಕೊಲ್ಲುತ್ತಾಳೆ. ನನ್ನ ಮಗಳು ಎಲ್ಲಿದ್ದಾಳೆಂದು ಹೇಳದಿದ್ದರೆ ನಾನು ಯಾರನ್ನೂ ಬಿಡುವುದಿಲ್ಲ ಎಂದು ಹೇಳಿ ದೆವ್ವವು ಅಲ್ಲಿಂದ ಹೊರಟು ಹೋಗುತ್ತದೆ. ಮರುದಿನ ಸಂಜು ಮತ್ತು ರಾಣಿಯ ಮೃತದೇಹ ನೋಡಿ ಊರಿನ ಜನರಿಗೆ ತುಂಬ ಭಯವಾಗುತ್ತದೆ. ಅಯ್ಯೋ, ಏನಿದು? ದಿನಾಲೂ ಯಾರೋ ಒಬ್ಬರ ಶವ ಸಿಗ್ತಾ ಇದೆ. ನೀವು ಹೇಳಿದ್ದು ಸರಿ ಅಣ್ಣ. ಈ ರೀತಿ ಮಾಡುತ್ತಿರುವ ಕೊಲೆಗಾರ ಯಾರೆಂದು ನಮಗೆ ತಿಳಿಯುತ್ತಿಲ್ಲ. ಆದರೆ ನಾವು ಅವನನ್ನು ಆದಷ್ಟು ಬೇಗ ಪತ್ತೆ ಹಚ್ಚಬೇಕು, ಇಲ್ಲದಿದ್ದರೆ ಇನ್ನೂ ಕೊಲೆಗಳಾಗುತ್ತವೆ. ನಂತರ ಊರಿನವರು ಸೇರಿ ಸಂಜು ಮತ್ತು ರಾಣಿಯ ಅಂತಿಮ ಸಂಸ್ಕಾರ ಮಾಡುತ್ತಾರೆ ಮತ್ತು ಊರಿನವರೆಲ್ಲರೂ ತುಂಬ ಭಯಪಡುತ್ತಾರೆ. ಅವರು ರಾತ್ರಿ ಸಮಯದಲ್ಲಿ ಟಾಯ್ಲೆಟ್ಗೂ ಸಹ ಹೋಗುತ್ತಿರಲಿಲ್ಲ. ಆಗ ರಾತ್ರಿ ಆ ದೆವ್ವ ಅಲ್ಲಿಗೆ ಬರುತ್ತಾಳೆ. ಅರೆ, ಈ ಊರಿನಲ್ಲಿ ಯಾರೂ ಸಹ ಕಾಣುತ್ತಿಲ್ಲವಲ್ಲ. ಹೀಗೆ ಆದರೆ ನಾನು ಹೇಗೆ ನನ್ನ ಮಗಳನ್ನು ಹುಡುಕೋದು? ಹೇಗೆ ಭೇಟಿಯಾಗೋದು? ಹೀಗೆ ಯೋಚಿಸುತ್ತಿರುವಾಗ ಆ ಊರಿನಲ್ಲಿದ್ದ ರಾಮು ಅವಳಿಗೆ ಕಾಣುತ್ತಾಳೆ. ಆಗ ಅವಳು ಅವನ ಬಳಿ ಹೋಗಿ, ನನ್ನ ಮಗಳು ಎಲ್ಲಿದ್ದಾಳೆ? ಬೇಗ ಹೇಳು, ಇಲ್ಲದಿದ್ದರೆ ನಾನು ನಿನ್ನನ್ನು ಕೊಂದು ಬಿಡುತ್ತೇನೆ. ದೆವ್ವದ ಮಾತುಗಳನ್ನು ಕೇಳಿ ರಾಮು ಜೋರಾಗಿ ನಗುತ್ತಾನೆ. ರಾಮು ನಗೋದನ್ನು ನೋಡಿ ದೆವ್ವಕ್ಕೆ ತುಂಬ ಕೋಪ ಬರುತ್ತದೆ ಮತ್ತು ಅವಳು ರಾಮುವನ್ನು ಹಿಡಿದು ಹೇಳುತ್ತಾಳೆ. ನೀನು ನನ್ನ ಮಗಳ ಬಗ್ಗೆ ಹೇಳುತ್ತೀಯಾ ಅಥವಾ ನಾನು ನಿನ್ನ ಪ್ರಾಣ ತೆಗೆಯಬೇಕಾ? ಬೇಗ ಹೇಳು, ನನ್ನ ಮಗಳು ಎಲ್ಲಿದ್ದಾಳೆ ಎಂದು. ದೆವ್ವದ ಮಾತು ಕೇಳಿ ರಾಮು ಪುನಃ ನಗುತ್ತಾನೆ. ಹಾ, ನಿನ್ನ ಮಗಳ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ನಾನೇನು ಅವಳನ್ನು ಕರ್ಕೊಂಡು ಹೋಗಿದ್ದೀನಿ ಅಂದುಕೊಂಡಿದ್ದೀಯಾ? ಇದನ್ನು ಕೇಳಿ ದೆವ್ವಕ್ಕೆ ತುಂಬ ಕೋಪ ಬರುತ್ತದೆ ಮತ್ತು ಅವನನ್ನು ಅಲ್ಲೇ ಕೊಂದು ಬಿಡುತ್ತದೆ. ನನ್ನ ಮಗಳ ಬಗ್ಗೆ ಹೇಳದವರನ್ನೆಲ್ಲ ನಾನು ಹೀಗೇನೆ ಸಾಯಿಸುತ್ತೇನೆ. ಮರುದಿನ ಬೆಳಿಗ್ಗೆ ರಾಮುವಿನ ಮೃತದೇಹ ನೋಡಿ ಊರಿನ ಜನರಿಗೆ ತುಂಬ ಭಯವಾಗುತ್ತದೆ. ಆಗ ಒಬ್ಬ ಹೇಳುತ್ತಾನೆ, ಇದೇನಿದು? ಇವತ್ತೂ ಸಹ ಇದೇ ಕತೆ ಆಗಿದೆ. ಯಾರು ಹೀಗೆಲ್ಲ ಕ್ರೂರವಾಗಿ ಜನರನ್ನು ಸಾಯಿಸುತ್ತಿರುವುದು? ಅವನೊಬ್ಬ ರಾಕ್ಷಸನೇ ಇರಬೇಕು. ನೀನು ಹೇಳಿದ್ದು ಸರಿ ಅಣ್ಣ. ಇದನ್ನು ಯಾವುದೋ ರಾಕ್ಷಸನು ಮಾಡಿದ್ದಾನೆ ಅನಿಸುತ್ತಿದೆ. ಇಲ್ಲದಿದ್ದರೆ ಮನುಷ್ಯರು ಇಷ್ಟು ಕ್ರೂರವಾಗಿ ಸಾಯೋಕೆ ಹೇಗೆ ಸಾಧ್ಯ? ಇದು ದೆವ್ವದ ಕೆಲಸವಾಗಿದೆ. ಆಗ ಒಂದು ಕಡೆ ಮೋನು ಮತ್ತು ಸೀನು ಭೇಟಿಯಾಗಿ ಹೀಗೆ ಹೇಳುತ್ತಾರೆ. ಅಣ್ಣ, ರಾಮುವಿನ ಸಾವಿನ ಸುದ್ದಿ ಕೇಳಿ ತುಂಬ ದುಃಖ ಆಗುತ್ತಿದೆ. ಈ ಬಡವನ ಸಾವಿನಲ್ಲಿ ನಮ್ಮದೂ ಸಮಾನ ಪಾತ್ರವಿದೆ ಎಂದು ನನ್ನ ಭಾವನೆ. ನೀನು ಹೇಳಿದ್ದು ಸರಿ ಅಣ್ಣ. ಆ ದೆವ್ವದ ಕಥೆಯನ್ನು ಇಲ್ಲಿ ಮುಚ್ಚಿಟ್ಟು ನಾವು ಬಹಳ ತಪ್ಪು ಮಾಡಿದ್ದೇವೆ. ನಾವು ಮೊದಲೇ ಇಲ್ಲಿನ ಜನರಿಗೆಲ್ಲ ಹೇಳಿದ್ದರೆ ಇಷ್ಟು ಸಾವುಗಳು ಆಗುತ್ತಿರಲಿಲ್ಲ. ಇಷ್ಟು ಹೇಳಿ ಅವರಿಬ್ಬರು ಊರಿನ ಮುಖ್ಯಸ್ಥರ ಬಳಿ ಹೋಗುತ್ತಾರೆ ಮತ್ತು ನಡೆದ ಎಲ್ಲ ವಿಷಯವನ್ನು ಮುಖ್ಯಸ್ಥರಿಗೆ ಹೇಳುತ್ತಾರೆ.
ಅಯ್ಯೋ, ನೀವಿಬ್ಬರು ತುಂಬ ದೊಡ್ಡ ತಪ್ಪು ಮಾಡಿದ್ದೀರಿ. ನೀವು ಮೊದಲೇ ಈ ವಿಷಯವನ್ನು ಊರಿನವರಿಗೆ ಹೇಳಬೇಕಿತ್ತು. ಇದರಿಂದ ತುಂಬ ಜನರು ಉಳಿಯುತ್ತಿದ್ದರು. ಹೌದು, ಅದೆಲ್ಲ ಸರಿ. ಆದರೆ ನಾವು ಆ ದೆವ್ವದ ವಿರುದ್ಧ ಹೇಗೆ ಹೋರಾಡೋದು? ಅದು ತುಂಬಾ ಶಕ್ತಿಶಾಲಿಯಾಗಿದೆ. ನಂತರ ಅವರೆಲ್ಲರ ಉಪಾಯದ ಅನುಸಾರವಾಗಿ ಚಿಂಟು ಆ ರಾತ್ರಿ ಆ ಊರಿನಲ್ಲಿ ತಿರುಗಾಡುತ್ತಾನೆ. ಇತ್ತ ಊರಿನವರು ಒಂದು ಮನೆಯಲ್ಲಿ ಅಡಗಿಕೊಳ್ಳುತ್ತಾರೆ. ತುಂಬ ಹೊತ್ತಾದರೂ ಆ ದೆವ್ವ ಅಲ್ಲಿಗೆ ಬರೋದೇ ಇಲ್ಲ. ಆಗ ಚಿಂಟು ಹೀಗೆ ಹೇಳುತ್ತಾನೆ. ಅರೆ, ಇಷ್ಟು ಹೊತ್ತಾದರೂ ಆ ದೆವ್ವ ಬರಲೇ ಇಲ್ವಲ್ಲ? ಹಾಗಾದರೆ ಆ ಮೋನು ಮತ್ತು ಸೀನು ನಮ್ಮ ಹತ್ತಿರ ಸುಳ್ಳು ಹೇಳಿದ್ದಾರೆ. ಹೀಗೆ ಅಂದುಕೊಳ್ಳುತ್ತಿರುವಾಗ ಚಿಂಟುವಿನ ಹತ್ತಿರ ಆ ದೆವ್ವ ಬರುತ್ತದೆ ಮತ್ತು ಹೇಳುತ್ತದೆ, ನನ್ನ ಮಗಳು ಎಲ್ಲಿದ್ದಾಳೆ? ಹೇಳದಿದ್ದರೆ ನಾನು ನಿನ್ನನ್ನು ಹೋಗಲು ಬಿಡುವುದಿಲ್ಲ. ಇದನ್ನು ಕೇಳಿ ಚಿಂಟುವಿಗೆ ತುಂಬ ಭಯವಾಗುತ್ತದೆ. ಆದರೂ ಅದನ್ನು ತೋರಿಸದೆ ಧೈರ್ಯವಾಗಿ ಹೀಗೆ ಹೇಳುತ್ತಾನೆ. ಅಯ್ಯೋ ದೆವ್ವವೇ, ನಿಮ್ಮ ಮಗಳು ಎಲ್ಲಿದ್ದಾಳೆಂದು ನನಗೆ ಗೊತ್ತಿದೆ. ನಾನು ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. ಚಿಂಟುವಿನ ಮಾತು ಕೇಳಿ ದೆವ್ವಕ್ಕೆ ತುಂಬ ಖುಷಿಯಾಗುತ್ತದೆ. ಅರೆ, ನಿಜನಾ? ನೀನು ಹೇಳುತ್ತಿರೋದು ನಿಜನಾ? ನನ್ನನ್ನು ಅವಳ ಬಳಿ ಕರೆದುಕೊಂಡು ಹೋಗು. ಅವಳು ಹೇಗಿದ್ದಾಳೆ ನೋಡಲಿಕ್ಕೆ? ನಿಮ್ಮ ಮಗಳು ತುಂಬ ಸುಂದರವಾಗಿದ್ದಾಳೆ. ಅವಳು ನಿಮ್ಮ ಹಾಗೆ ಸುಂದರವಾಗಿದ್ದಾಳೆ. ಅವಳ ಬಳಿ ನಿಮ್ಮನ್ನು ಕರೆದುಕೊಂಡು ಖಂಡಿತ ಹೋಗುತ್ತೇನೆ. ಇದನ್ನು ಕೇಳಿ ದೆವ್ವಕ್ಕೆ ಇನ್ನಷ್ಟು ಖುಷಿಯಾಗುತ್ತದೆ. ಅರೆ, ಏನು ಹೇಳುತ್ತಿದ್ದೀಯಾ? ಅವಳು ನನ್ನ ಹಾಗೆ ಸುಂದರವಾಗಿದ್ದಾಳಾ? ದಯವಿಟ್ಟು ನನ್ನನ್ನು ಅವಳ ಬಳಿ ಕರೆದುಕೊಂಡು ಹೋಗು. ನಂತರ ಚಿಂಟು ಆ ದೆವ್ವವನ್ನು ಗ್ರಾಮದ ಹೊರಗೆ ಇರುವ ದೇವಸ್ಥಾನಕ್ಕೆ ಕರೆದುಕೊಂಡು ಬರುತ್ತಾನೆ ಮತ್ತು ಹೇಳುತ್ತಾನೆ, ಇಲ್ಲಿ ಕೇಳಿ, ಈಗ ನಾನು ನಿಮ್ಮ ಕಣ್ಣುಗಳನ್ನು ಬಟ್ಟೆಯಿಂದ ಮುಚ್ಚುತ್ತೇನೆ ಮತ್ತು ನಿಮ್ಮ ಮಗಳನ್ನು ಕರೆದುಕೊಂಡು ಬರುತ್ತೇನೆ. ಆನಂತರ ನಾನು ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆಯುತ್ತೇನೆ. ನಂತರ ಚಿಂಟು ಆ ದೆವ್ವದ ಕಣ್ಣುಗಳನ್ನು ಕಟ್ಟುತ್ತಾನೆ. ಅಷ್ಟರೊಳಗೆ ಉಳಿದ ಗ್ರಾಮಸ್ಥರು ದೆವ್ವವನ್ನು ಹಗ್ಗದಿಂದ ಕಟ್ಟುತ್ತಾರೆ. ಸಂಪೂರ್ಣವಾಗಿ ಹಗ್ಗದಿಂದ ಕಟ್ಟಿದ ನಂತರ ಚಿಂಟು ಅವಳ ಕಣ್ಣುಗಳಿಗೆ ಕಟ್ಟಿದ ಬಟ್ಟೆಯನ್ನು ತೆರೆಯುತ್ತಾನೆ. ಮೋಸ, ನನಗೆ ಮೋಸ ಮಾಡಿದ ನಿಮ್ಮನ್ನೆಲ್ಲ ನಾನು ಸುಮ್ಮನೆ ಬಿಡುವುದಿಲ್ಲ. ಒಮ್ಮೆ ನನ್ನ ಮಗಳು ಸಿಕ್ಕಲಿ, ಮತ್ತೆ ನೋಡಿಕೊಳ್ಳುತ್ತೇನೆ. ದೆವ್ವ ಹೀಗೆ ಹೇಳುತ್ತಾ ತನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಆಗ ಅಲ್ಲಿಗೆ ಒಬ್ಬ ಸ್ವಾಮೀಜಿ ಬರುತ್ತಾರೆ ಮತ್ತು ಹೇಳುತ್ತಾರೆ, ದೆವ್ವವೇ, ನೀನು ಎಷ್ಟೇ ಪ್ರಯತ್ನಿಸಿದರೂ ಈ ಹಗ್ಗದಿಂದ ನಿನ್ನನ್ನು ಮುಕ್ತಗೊಳಿಸಲಾಗುವುದಿಲ್ಲ. ಇದು ತುಂಬ ಶಕ್ತಿಶಾಲಿಯಾದ ಹಗ್ಗವಾಗಿದೆ ಮತ್ತು ನಿನ್ನ ಮಗಳು ನನ್ನ ಬಳಿ ಸುರಕ್ಷಿತವಾಗಿದ್ದಾಳೆ. ಅಂದರೆ ನಿಮಗೆ ನನ್ನ ಮಗಳ ಬಗ್ಗೆ ಗೊತ್ತಾ ಸ್ವಾಮೀಜಿ? ದಯವಿಟ್ಟು ಅವಳಿಗೆ ಒಮ್ಮೆ ಪರಿಚಯ ಮಾಡಿಸಿ. ನಂತರ ನಾನು ಇಲ್ಲಿಂದ ಶಾಶ್ವತವಾಗಿ ಹೋಗುತ್ತೇನೆ ಮತ್ತು ಯಾರೂ ಸಾಯುವುದಿಲ್ಲ. ಆಗ ಒಬ್ಬ ಗ್ರಾಮಸ್ಥ ಕೋಪದಿಂದ ಹೇಳುತ್ತಾನೆ, ಬೇಡ ಸ್ವಾಮೀಜಿ, ಇವಳು ನಮ್ಮ ಊರಿನ ತುಂಬ ಜನರನ್ನು ಕೊಂದಿದ್ದಾಳೆ. ಇವಳಿಗೆ ಇವಳ ಮಗಳನ್ನು ತೋರಿಸಲೇಬಾರದು. ಬೇಡ ಕಣಪ್ಪ, ಈ ರೀತಿ ಹೇಳೋದು ಸರಿಯಲ್ಲ. ನೀನು ಹೀಗೆ ಮಾಡಿದರೆ ಅವಳಿಗೂ ನಿನಗೂ ಏನು ವ್ಯತ್ಯಾಸ ಇದೆ ಹೇಳು? ನಾನು ಈಗಲೇ ಇವಳಿಗೆ ಮಗಳನ್ನು ತೋರಿಸುತ್ತೇನೆ. ನಂತರ ಸ್ವಾಮೀಜಿ ತನ್ನ ಮಂದಿರದ ಒಳಗೆ ಹೋಗಿ ಒಂದು ಹುಡುಗಿಯನ್ನು ಕರೆದುಕೊಂಡು ಬರುತ್ತಾರೆ ಮತ್ತು ಹೇಳುತ್ತಾರೆ, ದೆವ್ವವೇ, ನೋಡು, ಇವಳೇ ನಿನ್ನ ಮಗಳು. ಇವಳು ನನ್ನ ಜೊತೆನೇ ಇದ್ದಾಳೆ. ಈಗ ನೀನು ನಿನ್ನ ಮಗಳನ್ನು ನೋಡಿದ್ದಿ ಅಲ್ವಾ? ಹಾಗಾದರೆ ನೀನು ಇಲ್ಲಿಂದ ಬೇಗನೆ ಹೊರಟು ಹೋಗು. ಅರೆ ಸ್ವಾಮೀಜಿ, ಇವಳೇ ನನ್ನ ಮಗಳು. ಒಮ್ಮೆ ನಾನು ಅವಳನ್ನು ತಬ್ಬಿಕೊಳ್ಳುತ್ತೇನೆ ಸ್ವಾಮೀಜಿ. ಇವಳು ನಿಮಗೆ ಎಲ್ಲಿ ಸಿಕ್ಕಿದ್ದು? ಹೇಳಿ ಸ್ವಾಮೀಜಿ, ಹೇಳಿ. ಒಂದು ದಿನ ನಾನು ಮದುವೆಗೆ ಹೋಗಿ ವಾಪಸ್ಸು ಹಳ್ಳಿಗೆ ಬರುತ್ತಿದ್ದೆ. ಆಗ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ನೀನು ಸತ್ತಿರುವುದನ್ನು ನೋಡಿದೆ ಮತ್ತು ನಿನ್ನ ಬದಿಯಲ್ಲಿ ಈ ಸಣ್ಣ ಮಗು ಇತ್ತು. ಇನ್ನು ಈ ಮಗು ಯಾರ ದುಷ್ಟರ ಕೈಗೆ ಸೇರಬಾರದು ಅಂದುಕೊಂಡು ನಾನು ಮಗುವನ್ನು ಕರೆದುಕೊಂಡು ಬಂದೆ ಮತ್ತು ನಾನು ಇವಳ ಮನೆಯವರನ್ನು ಹುಡುಕಲು ಬಹಳಷ್ಟು ಪ್ರಯತ್ನಿಸಿದೆ. ಆದರೆ ಈ ಹುಡುಗಿಯ ಬಗ್ಗೆ ನನಗೆ ಯಾವ ಸುಳಿವೂ ಸಿಗಲಿಲ್ಲ. ಅಂದಿನಿಂದ ಇವಳನ್ನು ನನ್ನ ಮಗಳು ಅಂದುಕೊಂಡು ಈ ಮಂದಿರದಲ್ಲಿಯೇ ಸಾಕಿದೆ. ಸ್ವಾಮೀಜಿ, ನನ್ನ ಮಗಳು ಈ ಮಂದಿರದಲ್ಲಿ ಇದ್ದಿದ್ದರಿಂದ ನನಗೆ ಅವಳನ್ನು ಹುಡುಕಲು ಸಾಧ್ಯವಾಗಲಿಲ್ಲ. ನನ್ನ ಮಗಳು ನಿಮ್ಮ ಜೊತೆ ಸುರಕ್ಷಿತವಾಗಿ ಇಲ್ಲೇ ಇರಲಿ. ಊರಿನವರಿಗೆ ನಾನು ಕ್ಷಮೆ ಕೇಳುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳಿ ಆ ದೆವ್ವವು ಅಲ್ಲಿಂದ ಹೊರಟು ಹೋಗುತ್ತದೆ. ಆನಂತರ ಯಾರಿಗೂ ಯಾವ ತೊಂದರೆಯೂ ಕೊಡುವುದಿಲ್ಲ.